ರಾಯಲ್ ಮೆಕ್ಯಾನಿಕ್. ಏನಪ್ಪ ಇವತ್ತಿನ ವಿಷಯ ಅಂದರೆ ಹಾಗೆ ಹತ್ರ ಬಂದು ನಮ್ಮ ಹತ್ರ ಒಂದು ಆಕ್ಟಿವಾ ಬಂದಿದೆ. ಆಕ್ಟಿವಾ ಸ್ಟಾರ್ಟ್ ಆಗ್ತಾಯಿಲ್ಲ ಅಂತ ಬಂದಿದೆ. ನಾವು ಸಿ ಡಿ ಐ ಚೆಕ್ ಮಾಡಿದೋ, ಬಟ್ ಈ ಸಿ ಡಿ ಐ ಹೊಂಟೋಗಿದೆ. ಈ ಸಿ ಡಿ ಐ ಬಂದು ನಿಮಗೆ ಒರಿಜಿನಲ್ ಸಿ ಡಿ ಐ ಬಂದು 2200 ರೂಪಾಯಿ ಗಂಟೆ ಆಗುತ್ತೆ. ಇದನ್ನು ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಇದು 2200 ರೂಪಾಯಿ ಕೊಟ್ಟು ಹಾಕ್ಸೋಕ್ಕೆ ರೆಡಿ ಇಲ್ಲ ಕಸ್ಟಮರು. ಅದಕ್ಕೆ ನಾವು ಒಂದು ಸಿಂಪಲಾಗಿ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ. ಯಾವ ರೀತಿ ಅಡ್ಜಸ್ಟ್ಮೆಂಟ್ ಅಂದರೆ, ಸಿಂಗಲ್ ಕಪ್ಲರ್ ಬರುತ್ತೆ ಸಿ ಡಿ. ಈ ಥರ ಡಬಲ್ ಇರುತ್ತೆ. ಈ ಯೂನಿಕಾನು ಮತ್ತು CBZ ಎಕ್ಸ್ಟ್ರೀಮು ಆ ಥರ ಗಾಡಿದು ಒಂದು ಸಿ ಡಿ ಐ ತೊಗೊಳ್ತೀವಿ ನೋಡಿ. ಇದು ಲೆಸ್ ಆಗುತ್ತೆ. ಅದರಲ್ಲಿ ನಮ್ಗೆ ಯೂಸ್ ಆಗೋದು ಇದು ಒಂದರಲ್ಲಿ ನಾನು ತೋರಿಸ್ತೀನಿ ಯಾವ ಸಿ ಡಿ ಐ ಅಂತ. ಇದರಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. ಹಾಗೆ ಒಂದ್ಸರಿ ತೋರಿಸ್ತೀನಿ. ಕರೆಂಟ್ ಇಲ್ಲಿ ಸಿ ಡಿ ಹಾಕಿದ್ದೀನಿ, ಅಲ್ಲಿ ತೋರಿಸಿ. ಇಲ್ಲಿ ಕರೆಂಟ್ ಬರ್ತಾ ಇಲ್ಲ ಅದು. ಓಕೆನಾ? ಇದಕ್ಕೆ ಏನು ಮಾಡಬೇಕು ಅಂದರೆ, ನನ್ನ ಹತ್ರ ಒಂದು CBZ ಒಂದು ಸಿ ಡಿ ಐ ಇದೆ, ಹಳೆ ಸಿ ಡಿ ಐನ ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡಬೇಕು ಅಂದರೆ, ಬನ್ನಿ ಈ ಕಡೆ ನೋಡಿ. ಈ ಸಿ ಡಿ ಐಯಲ್ಲಿ ಪಿಕಪ್ ಕಾಯಿಲಿಂದ ಬ್ಲೂ ಕಲರ್ ವೈರ್ ಬರುತ್ತೆ. ಬ್ಲೂ ಯೆಲ್ಲೋ ಈ ಲೈನು ಪಿಕಪ್ ಕಾಯಿಲ್ ಬಂದು ಈ ಪಾಯಿಂಟಿಗೆ ಸೇರುತ್ತೆ. ಓಕೆನಾ? ಇದು ಬಂದು ಈ ಕಡೆ ಪಾಯಿಂಟು ಗ್ರೌಂಡಿಂಗ್ ಆಗುತ್ತೆ, ಬಾಡಿ ಗ್ರೌಂಡಿಂಗು. ಇದು ಬಂದು ಇಗ್ನಿಷನ್ ಕಾಯಿಲ್ಗೆ ರಿಟರ್ನ್ ಹೋಗುತ್ತೆ. ಇಲ್ಲ, ಇದು ಪಿಕಪ್ ಕಾಯಿಲು, ಇದು ಬಾಡಿ ಗ್ರೌಂಡಿಂಗು, ಇದು ಬ್ಯಾಟ್ರಿ ಕನೆಕ್ಷನ್ ಇದೊಂದು ಬರುತ್ತೆ. ಇದು ಇಗ್ನಿಷನ್ಗೆ ರಿಟರ್ನ್ ಹೋಗುತ್ತೆ. ಇಷ್ಟನ್ನು ನಾವು ತಗೊಳ್ಬೇಕು. ಇಷ್ಟು ಹಾಕಿದ್ರೆ ನಿಮಗೆ ಪವರ್ ಬರುತ್ತೆ. ಪವರ್ಗೆ ನೀವು ಗ್ರೌಂಡಿಂಗ್ ಎಕ್ಸ್ಟ್ರಾ ಕೊಡಬೇಕು. ಇದರಲ್ಲಿ ಇನ್ನೊಂದು ಏನಿರುತ್ತೆ, ಸಲ್ಫದು ಒಂದು ವೈಟ್ ಆ್ಯಂಡ್ ಬ್ಲಾಕ್ ಇರುತ್ತೆ ನೋಡಿ. ಬ್ಲಾಕ್ ಅಲ್ಲ, ಇದು ವೈಟ್ ಗ್ರೀನ್ ಇರುತ್ತಾ. ಈ ಗ್ರೀನು ಮತ್ತು ಈ ಇಗ್ನಿಷನ್ ಕಾಯಿಲ್ಗೆ ಇನ್ನೊಂದು ಯೆಲ್ಲೋ ಬ್ಲ್ಯಾಕ್ ಹೋಗಿರುತ್ತೆ ಗ್ರೌಂಡಿಂಗು. ಅದೆರಡು ಕಾಮನ್ ಮಾಡ್ಕೋಬೇಕು. ಕಾಮನ್ ಮಾಡಿ ಒಂದು ಗ್ರೌಂಡಿಂಗ್ ಹಾಕಬೇಕು. ಈ ಬ್ಯಾಟ್ರಿಗಾರು ಗ್ರೌಂಡ್ ಮಾಡ್ಬೋದು, ಬಟ್ ಇಲ್ಲಾಂದರೆ ಈ ಸಿ ಡಿ ಐಲಿ ಒಂದು ಗ್ರೌಂಡಿಂಗ್ ಇದೆಯಲ್ಲ, ಇದಕ್ಕಾರು ಗ್ರೌಂಡ್ ಮಾಡ್ಬೋದು. ಇಷ್ಟು ಮಾಡಿಕೊಂಡ್ರೆ ನಿಮ್ಗೆ ಇದೆಲ್ಲ ಲೆಸ್ ಆಗುತ್ತೆ. ಇದು ಒಂದು ವೈರಲ್ಲಿ ಗಾಡಿ ಸ್ಟಾರ್ಟ್ ಆಗುತ್ತೆ. ಹಾಗೆ ತೋರಿಸಿ ಕರೆಂಟು. ಓಕೆನಾ? ಇಷ್ಟು ಮಾಡ್ಬೋದು. ಸಿಂಪಲಾಗಿ ಮಾಡ್ತೀನಿ ಅಂದರೆ, ಇಲ್ಲ ನೀವು ಈ ಪೂರ್ತಿ ಸಿ ಡಿ ಐನೇ ಹೊಸ್ದಾಗ್ತೀನಿ ಅಂದರೆ, ಬಟ್ ಸಿ ಡಿ ಐ ಗ್ಯಾರಂಟಿನೂ ಕೊಡಲ್ಲ ಯಾರೂ. ನೀವು ಒಂದು ಸಿಂಪಲಾಗಿ ಲೋ ಬಜೆಟಲ್ಲಿ ರೆಡಿ ಮಾಡ್ತೀನಿ ಅಂದರೆ ಈ ಥರ ಮಾಡ್ಬೋದು. ಒಂದ್ಸರಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.